நம்ம குட்டி கொத்திது இல்ல. நான் தமிழ்ல பேசினா அவங்களுக்கு புரியப்பட்ட உறவினர் போறவருக்கு கூத்தாக்குறீங்க. ನಾನು ಎದನ್ನ பேசுறது ಅವ್ರು ಮಲಯಾಳಿ ಮಾತಾಡಿದ್ರೆ ಮಲಯಾಳಿ ಮಾತಾಡಿದ. ಕನ್ನಡದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಂಪಿಂಗ್ ಏನೇನು ಆಮೇಲೆ நம்ம குட்டியில எக்ஸ்பிளைன் ಮಾಡಿದ್ದಾರೆ. மீட்டிங் என்னதுக்குன்னு சொன்னா உங்களுக்கு நல்லா தெரியும். லெஃப்ட் ரைட் நிறைய மீட்டிங்ல சொல்லிட்டு நான் மறுபடியும் லெஃப்ட் ரைட்னு தெரியும். இன்னும் கூட லெஃப்ட் தெரியாது, ரைட்டும் தெரியாது. லெஃப்ட்னா யாரு, ரைட்னா யாருன்னு தெரிஞ்சுக்கலாம். கேஜிஎம் ஃபுல்லா மெஜாரிட்டி நம்ம கான்ஸ்டியூன்ஸ்ல 68% ஷெட்யூல் காஸ்ட், 68% ஷெட்யூல் காஸ்ட். ஷெட்யூல் காஸ்ட் ಅಂದ್ರೆ ಯಾರು? ರಿಸರ್ವ್ ಕಾನ್ಸ್ಟಿಟ್ಯೂನ್ಸ್. ಈ ರಿಸರ್ವ್ ಕಾನ್ಸ್ಟಿಟ್ಯೂನ್ಸ್ ಯಾರ್ಯಾರು ಕಂಟೆಸ್ಟ್ ಮಾಡಬಹುದು? ಬರೀ ನಮ್ಮ ಜಾತಿಗಳು SC ST ಇವರು ಈ ಕಂಟೆಸ್ಟ್ ಮಾಡಬಹುದು ಇಲ್ವಾ? SC ST ತಾನೆ. ಅದರಲ್ಲಿ ಕೆಲವು ಕೇಂದ್ರ ಮಂತ್ರಿ ಆಗಿದ್ದಾರೆ, ಕೆಲವರು ರಾಜಕೀಯ ಮಂತ್ರಿ ಆಗಿದ್ದಾರೆ. ಮಂತ್ರಿಗಳಿಗೆಲ್ಲ ಎಷ್ಟು ನಾಲೆಜ್ ಅಂದ್ರೆ ಓದಿ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರೈನ್ ஹீட் ಆಗಿಬಿಟ್ಟಿದೆ. சூடாயிட்டு தலையில நிறைய படிச்சு படிச்சு பாபா சாஹேப் அம்பேத்கர் மேல. அவங்க என்ன பண்றாங்கன்னா, இங்க இருக்கிறவங்கெல்லாம் வந்து ஏடிசி ஆதி திராவிட கிறிஸ்டியன், பக்கத்துல மாதிகா, அவர் ஏழு பக்கத்துல மாதிகா. மாதிகானா யாருக்கு? குபேந்திரகுமார் ஆதி ஆந்திராவா? ஆதி மூலமே நம்ம தான் வச்சுக்கோ. ஆந்திரா யாரு அவங்கன்னு கேட்ட. துப்புரவு தொழிலாளர்கள் கேவெஞ்சர்ஸ். அதுக்கு முன்ன என்ன வந்துச்சு? அதுக்கு முன்ன என்ன ஆச்சு? மாரிமுத்தத்துல இருந்து நான் இங்க வந்தேன்னு சொன்னேன்ல, அப்போ பறையனும் கோட்டியம் தான் இருந்தோம். கரெக்டா? இந்த பறையன்றவ யாரு, கோட்டின்றவ யாரு? இதுதான் பிரச்சனைங்க. ಇಲ್ಲ ಮರ್ಚಿ ಪ್ಯಾಸ್ ಒಂದು ಅವಶ್ಯಮೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಏನಿದೆ, ನೀವು ಕೋಟಿನ ಹೇಳ್ಬಾರ್ದು. ಹೌದು, ಮಹಾತ್ಮ ಗಾಂಧಿ ಏನ್ ಹೇಳಿದ್ರು? ಹರಿಜನ ಹೇಳಿದ್ರು. ನಮ್ನೆಲ್ಲ ಈ ಹರಿಜನ ಜನ ಹೇಳಿದ್ರು, ತೀಂಡ ತಗಾದವರು ಹೇಳಿದ್ರು. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಗೇನ್ಸ್ಟ್ ಮಾಡಿದ್ರು. ನಾವು ಇಟ್ಸ್ ಎ ಶೆಡ್ಯೂಲ್ ಕಾಸ್ಟ್ ಹೇಳಿದ್ರು. ಹೇಳಿದ್ರು ಯಾರು? ಈ ಮಹಾನ್. ಇದು ಇವ್ರು ದೊಡ್ಡವರ ಅಥವಾ ಅವರು ಫಾಲೋವರ್ ಆಗ ಜಗಜೀವನ್ ದೊಡ್ಡವರಾನ ಆಗಿದೆ ಇಪ್ಪ ನಿಮ್ಮ ಕೋಲಾರ ಜಿಲ್ಲಾದಲ್ಲಿ. ಇದೇ ಸತ್ಯಾಂಶ. ಇದನ್ನೆಲ್ಲ ಓನ್ ಪ್ರೈಮ್ ಮಿನಿಸ್ಟರ್ ಮುನ್ನಾಡಿ ಅಡಿಗೆ போகணும். ನಾನು ಸೆಂಟ್ರಲ್ ಮಿನಿಸ್ಟರ್, ನಾನು KGF ಜನ ಏನು ಮಾಡಿಲ್ಲ. ಅವತ್ತೆಲ್ಲರೂ ಇದ್ರು, ಸೇಮ್ ಧರ್ಮ್ ಸಿಂಗ್ ಅವರೆಲ್ಲ. ಇದು ಒಂದು ಕಡೆ ಇರಲಿ. ಈಗ ಇದು ಹೆಂಗೆ ಕಷ್ಟ ಅಂದ್ರೆ, கவுன்சிலர்களும் நிற்க மாட்டேங்குது. ஞாபகம் வச்சுங்க. மாதிகாட்டா நிக்கணுமா? நீ எங்க போய் நிக்க ಮಾಲೋದು? ಅದಕ್ಕೆ ಈ ಕೋಲಾರ ಜಿಲ್ಲಾದಲ್ಲಿ ಮೆಜಾರಿಟಿ ನಾವು ಇರೋದು ಇಷ್ಟು ಪರ್ಸೆಂಟೇಜ್ ಇನ್ನು ತೋರಿಸ್ಬೇಕು. ಅದಕ್ಕೆ 2ನೇ ತೇದಿ ಮೀಟಿಂಗ್ ಕರೆದಿದ್ದಾರೆ ತಹಸೀಲ್ದಾರ್. ಈಗ ನಮ್ಮ ಸಂಘದ ಅಧ್ಯಕ್ಷರು ಒಂದು ಲೆಟರ್ ಬರಬೇಕು, ಮಾಜಿ ಶಾಸಕರು ಒಂದು ಲೆಟರ್ ಬರಬೇಕು. ಯಾರಿಗೂ? ತಹಸೀಲ್ದಾರ್ಗೂ. ತಹಸೀಲ್ದಾರ್ ಶುಡ್ ಕಾಲ್ ಎ ಮೀಟಿಂಗ್ ಟು ಎಕ್ಸ್ಪ್ಲೈನ್ ಯಾವ ತರ ನೀವು ಸೆನ್ಸಸ್ ತಗೊಳ್ತೀರಿ ಏನು ಹೇಳ್ಬೇಕೇ ಇಲ್ವಾ? ಅದರ ತಹಸೀಲ್ದಾರ್ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅವರು ಬರೀ AC ರೂಮಲ್ಲಿ ಕೂತ್ಕೊಂಡು ರೆಡ್ ಲೈಟ್ ಹಾಕೊಂಡು ಹೋಗೋದಿಲ್ಲ. ಸೆನ್ಸಸ್ ಅಂದ್ರೆ ಏನು, ಯಾವ ಕಮ್ಯುನಿಟಿ, ಅವನ ತಂದೆ ಯಾರು, ಅವ್ರು ಯಾರು. ಈಗ ಕ್ರಿಶ್ಚಿಯನ್ ಒಬ್ಬನಿಗಾನು KGF ನಲ್ಲಿ, ಆ ಕ್ರಿಶ್ಚಿಯನ್ ತಂದೆನೂ ಕ್ರಿಶ್ಚಿಯನೇ. ಸೆತ್ತೋಗ್ಬಿಟ್ಟು ಪ್ರಾಪರ್ಟಿ ಬೇಕಂದ್ರೆ ಏನ್ ಕೇಳ್ತೀರಿ? ಫ್ಯಾಮಿಲಿ ರೆಕಾರ್ಡ್ಸ್, ವಂಶ ವಿಸ್ತಾರ ಕೇಳ್ತೀವಿ. ಯಾವ ವಂಶ ನೀನು? ತೋಟಿ ಹುಟ್ಟಿದ್ರೆ ತೋಟಿನ ಬರಿ, ಪರೆಯನ್ ಹುಟ್ಟಿದ್ರೆ ಪರೆಯನ್ ಬರಿ. அதுதான் பிரச்சனை. புரியுதா? ಈಗ ಅರ್ಜುನ್ ಗಿರಿಜನ್ ಹೇಳಬಾರ್ದು, ಅದು ಹಿಂಗೆ ಹೇಳಬೇಕು. ಹೆಂಗೆ ಹೇಳಿದ್ರೆ ಹಂಗೆ ಹಾಲಿನ ಹೆಂಗಾದ್ರು ಹೇಳ್ಬೋದು. ಎಲ್ಲಿ ಆಗೋದೆல்லாம் பால் இல்லையா? குச்சி பதார்த்தம் தெரியும் என்ன விஷயம்னு. அதனால கோரமண்டல் டு மார்குப்பம் மெஜாரிட்டி BJML ஒர்க்கர்ஸ்
ஃபேமிலிஸ். என்ன சுபனா சுப்ராயனா கரெக்டா? ஒருவருக்கு நான் என்ன சொல்லுகிறேன், நம்ம ஃபார்மேட்ல ತಂದೆ ಹೆಸರು ನೀ ಕ್ರಿಶ್ಚಿಯನ್ ಇರ್ಲಿ, ADC ಆದಿ ದ್ರಾವಿಡ ಕ್ರಿಶ್ಚಿಯನ್, ಪಕ್ಕದಲ್ಲಿ ಪರೆಯನ್. ಇಲ್ಲ ಕರ್ನಾಟಕ ಕನ್ನಡದಲ್ಲಿ ಬರಬೇಕು ನೀವಂದ್ರೆ ನೀವೇನ್ ಬರಬೇಕು, ಒಲೆಯ ಏನ್ ಬರ್ಬೇಕು, ಕನ್ನಡ ಗೊತ್ತಿರೋರು ಒಲೆಯ ಅಂತ ಬನ್ನಿ. ಅದೇ ನಾನು ಕ್ರಿಶ್ಚಿಯನ್. ಈಗ ತಹಸೀಲ್ದಾರ್ ಎಲ್ಲಾ ಚರ್ಚ್ಗಳಿಗೂ ಲೆಟರ್ ಕಳಿಸ್ಬೇಕು, ನಿಮ್ಮ ಚರ್ಚ್ ಮೆಂಬರ್ಸ್ ಫ್ಯಾಮಿಲಿ ಅಡ್ರೆಸ್ ಬೇಕು. ಇವ್ರು ಏನ್ ಮಾಡ್ತಾರೆ, ಅಂಗನವಾಡಿ ಟೀಚರ್ ಅಲ್ಲಿ ಹೋದ್ರೆ ಕೂತ್ಕೊಳ್ತಾರ ಆರಾಮ. ಏನಕ್ಕೆ ಬಂದ್ರಿ, ಸೆನ್ಸಸ್ ಬಂದ್ರಿ, ಕಾಫಿ ಕುಡಿದ್ರೆ ಕಾಫಿ ಕೊಡ್ತಾರೆ, ಕುಡಿದ್ರೆ ಕುಡಿದ್ಬಿಟ್ಟು ನೋಡ್ತಾರೆ ಫೋಟೋ, ಇವ್ರು ಕ್ರಿಶ್ಚಿಯನ್ ಬರ್ಕೊಂಡು ಹೋಗ್ಬಿಡೋದು. ಅದೆಲ್ಲ ನಡೀತಾ ಇದೆ ಕೆಜಿನಲ್ಲಿ. ಆಮೇಲೆ ನಿಮ್ಮ ಹೆಸರು, ನಿಮ್ಮ ಯಜಮಾನ್ ಹೆಸರು, ನನ್ನ ಹೆಸರು ಮೇರಿ, ನಮ್ಮ ಯಜಮಾನ್ ಹೆಸರು ಕ್ರಿಸ್ಟೋಫರ್, ಓ ಕ್ರಿಶ್ಚಿಯನ್. அவங்க ஒப்பங்க ஒரு பெரிய சாமி எதுலையா, இதான் என் பிரச்சனை. ಅರ್ಥ ಆಯ್ತಾ? ತಂದೆ ಯಾರು, ನೀ ಕನ್ನಡ ಕ್ರಿಶ್ಚಿಯನ್ ಇರ್ಲಿ, ಕ್ರಿಶ್ಚಿಯನ್ ಇಸ್ ಎ ರಿಲಿಜಿಯಸ್. ಈಗ ನಮ್ಮ ನಾರಾಯಣ ಅವರು ಹೇಳೋದಲ್ಲಿ ADH ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್. ಈಗ ಸರ್ಟಿಫಿಕೇಟ್ ನಲ್ಲಿ ಹೆಚ್ಚು ಎದ್ದಿಬಿಟ್ಟಿದ್ದಾರೆ, ಹೆಚ್ಚು ಬರಿಬಾರ್ದು, ಬರೀ AD ಬರಬೇಕು. ಆದಿ ದ್ರಾವಿಡ ಹಿಂದೂ, ಕರೆಕ್ಟ್ ತಾನೆ? ಅದು ಯಾಕೆ ಹೆಚ್ಚು ತೆಗೆದಿದ್ದು, ಹಿಂದೂ ಅಂತೀರಿ. ನಾನು ಗುಡಿಗೆ ಹೋದ್ರೆ ಅತೀತ ಆಗಿದೆ, ವಾಶ್ ಮಾಡ್ರಿ, ಅವನು ಒಳಗಡೆ ಬರಬಾರ್ದು, ಅದಕ್ಕೆ ಹಿಂದೂ ಎತ್ಬಿಟ್ಟು. ಕರೆಕ್ಟ್ ತಾನೆ? ನಾನು ಹಿಂದೂ, ಬ್ರಾಹ್ಮಣನ ಸೇರ್ತಾನ ಒಳಗಡೆ? ಜಾತಿಗೆ ಮೇಲ್ಜಾತಿ ಯಾರಾಗಿರ್ಲಿ ಅವ್ರು ಸೇರ್ತಾರ? ಅವ್ರು ಪರ್ಯಾಯ ಶುಲ್ಕ ಎಷ್ಟು ಮಾಲದು ಇದಾನೆ. ಆ ಗುಡಿಗೆ ಹೋಗೋದು ಬಿಟ್ಬಿಡಿ, ಯಾತ್ಗಲ್ಲಿ ಹೋಗ್ಬೇಕು, ಅವ್ನು ಮಾತು ಮಾಡ್ಬೇಕು, ಅವ್ರ ನಮಸ್ಕಾರ ಸ್ವಾಮಿ ಹೇಳ್ಬೇಕು. ಇದು ನನ್ನ ಪಾಲಿಸಿ. ನಿಮ್ ಪಾಲಿಸಿ ಹೆಂಗಿದೆ ಅದು ನೀವು ಇಟ್ಕೊಳ್ಳಿ. ನಮಸ್ಕಾರ ಹೇಳಿ, ನಮಸ್ಕಾರ ಹೇಳಿ ದೇವ್ರಿಗೂ. ನಿಮ್ ಪಾಕೆಟ್ ನಲ್ಲಿ ಜೋಬ್ ಮೇಲೆ ದುಡ್ಡೆಲ್ಲ ಹೋಗಿ ಹಾಕಿ, ಯಾಕಂದ್ರೆ ಅವ್ನು ದುಡ್ಡು ಇಲ್ಲ ಪಾಪ, ಪಿಚ್ಚ ತಗೊಳ್ಳೋದು ದೇವ್ರು. ನೀವೆಲ್ಲ ಸೌಕರ್ಯಗಳು ಊಟ ಹಾಕ್ಬಿಟ್ಟು ಬನ್ನಿ, ಅವನು ಮಠ ಮಾಡ್ಕೊಂಡು ಕೂತ್ಕೊಂಡಿರ್ತಾನ. ಈಗ ಓಡಾಡ್ಬೇಕು ಯಾರು, ನಾವು ಕಾನ್ಸ್ಟಿಟ್ಯೂಷನ್ ಎದುರು ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದ್ರೆ ನಾವು ಸಾಯ್ಬೇಕು, ಬೇರೆ ಅವ್ನು ನಮ್ಮ ತಲೆ ಮೇಲೆ ಕೊಡ್ತಾನ, ಏನ್ ತಿನ್ಕೊಂಡು ಕೂತ್ಕೊಳ್ಬೇಕು, ಅದು ಇರಬಾರ್ದು. ಆದ್ರಿಂದ ನೀವೇನ್ ಮಾಡ್ಬೇಕಂದ್ರೆ ಫಾರ್ಮೆಟ್ ಒಂದು 42 ಬರುತ್ತೆ ಕಾಲಮ್, ಫಾರ್ಮೆಟ್ ಅವರೇ ಕೊಡ್ತಾರೆ ಸರ್ಕಾರ. ಫಾರ್ಮೆಟ್ ಬರೋದು ಕುಟಿ, ಫಾರ್ಮೆಟ್ ರಿಲೀಸಿಂಗ್, ಅದಕ್ಕೆ ಮೀಟಿಂಗ್ ಇರ್ತಾರೆ ಸರ್ಕಾರದಲ್ಲಿ. ತಹಸೀಲ್ದಾರ್ ಅಷ್ಟೇ ಎಕ್ಸ್ಟರ್ನ್ ಯಾರ್ಕೋ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೋ, ಯಾವ ತರ ತಗೊಳ್ಬೇಕು, ಯಾವ ತರ. ಇವ್ರು ಅಂಗನವಾಡಿ ಟೀಚರ್ಸ್ ಎಲ್ಲ ಹೋಗ್ತಾರೋ, ಕೂತ್ಕೊಳ್ತಾರೋ, ಟ್ರೈನಿಂಗ್ ತಗೊಂಡು ಬರ್ತಾರೋ, ಇವ್ರು ಅವ್ರಿಗೆ ಹೇಳ್ತಾರೋ, ಇವ್ರು ಮನೆಗೆ ಹೋಗಿ ಶೆಡ್ಯೂಲ್ ಕ್ಯಾಸ್ಟ್ ಅವನು ಎಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೋ, ಕೆಲಸ ಇದ್ದ ಇಲ್ಲಿ ಬರಬೇಕು ಕಾಲಮ್. ಅವತ್ತು ಗೊತ್ತಾಗ್ತಿಲ್ಲ ಅಷ್ಟಕ್ಕೆ ಜನ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಕೆಲಸ ಇದೆ ಇಲ್ವಾ, ಅವನ ಜಾತಿಯಲ್ಲಿ ಬರಬೇಕು. ಪರ್ಯ ಅಂದ್ರೆ ಪರ್ಯಾನ್ ಬರಿ. ಇಲ್ಲ ಸರ್ ನಾನು ಪರ್ಯ ಅಲ್ಲ, ಮೊದಲೇ ಬರಿ, ನಾನು ರೆಡ್ಡಿಯನ್ನ ಬರಿ. ಈಗ ರೆಡ್ಡಿ ಕಮಿಟಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ನಾವು ರೆಡ್ಡಿಗೆಲ್ಲ ಇಷ್ಟಿದೆ, ನಮ್ಮ ಬ್ರಾಂಚ್ಗಳು ಇಷ್ಟಿದೆ. ನಾಳೆ ಅವರು ಜನರಲ್ ಆಗಿ ಕೊಡಿ, ನಾವು ಮೆಜಾರಿಟಿ ಏನ್ ಮಾಡ್ತೀರಿ? ನಾವು ಹುಟ್ಟಿದ ಬರೀ ಹೋರಾಟಕ್ಕೋಸ್ಕರ ಇಲ್ಲ, ಪೋಸ್ಟ್ ಹಾಕ್ಬೇಕಂದ್ರೆ ನಾವು ಹೋರಾಟ ಮಾಡಬೇಕು. ನಾವು ಏಟ್ ತಿನ್ನೋದು ನಾವು, ಪೊಲೀಸ್ ಸ್ಟೇಷನ್ ಹೋಗೋದು ನಾವು, ದಲಿತರ ಹೋರಾಟ ಕೇಸ್ ಹಾಕೊಳ್ಳೋದು ನಾವು, ಮಜಾ ಮಾಡಿಕೊಂಡ್ರು ಅವರು. ಜನ ಇಲ್ವಾಗ ಯೋಚನೆ ಮಾಡಿ. ಇದಕ್ಕೆಲ್ಲ ಮುಚ್ಚಿ ಮರೆದಿಟ್ಕೊಂಡು ಎಲ್ಲರೂ ಓಟ್ ಹಾಕ್ತಾರ. ಈಗ ನಾ ಕಂಟೆಸ್ಟ್ ಮಾಡಿದ್ರೆ ಎಲ್ಲ ಕಮ್ಯುನಿಟಿಲಿ ಓಟ್ ಹಾಕ್ತಾರ. ನಮ್ಮ ಮೇಲೆ ಪ್ರೀತಿ ಇರೋರು ಹಾಕ್ತಾರೆ, ಪ್ರೀತಿ ಇರೋರು ಹಾಕೋದಿಲ್ಲ ಅಷ್ಟೇ. ಬಟ್ ಓಟ್ ಹಾಕೋದು ನಮ್ಮ ಹಕ್ಕು. ಬಟ್ ನಮ್ಮ ಮಕ್ಕಳು ಏನೋ ನಮ್ಮವ್ರು ಕಂಟೆಸ್ಟ್ ಮಾಡ್ಬೇಕು ಅಂತ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 14. ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಇವತ್ತು ಬಸವ ಜಯಂತಿ ಬಸವಣ್ಣ ಅವರು ಮಂತ್ರಿ ಆಗಿದ್ರು. ಇಂದಲ ರಾಜ ಅವ್ರ ಜೊತೆಗೆ ಮಂತ್ರಿ ಆಗಿದ್ರು ಅವರು, ಬಸವಣ್ಣ ಅವರು ಆ ಕಾಲದಲ್ಲಿ ಜಾತಿ ಇದೆಲ್ಲ ಏನಿಲ್ಲ ರೀ. ಯಾರ್ಯಾರು ಏನೇನು ಕೆಲಸ ಮಾಡ್ದಾನೋ ಆ ಕೆಲಸಗಾರನ ಅಷ್ಟೇ, ಜಾತಿಗಳು ಏನಿಲ್ಲ. ಅವ್ರು ನಿಂತಿದ್ದಾರೆ, ಆವತ್ತೇ ಅವ್ರು ಅಪೋಸ್ ಮಾಡಿದ್ರು. ಇವೆಲ್ಲ ಓದಿ ಫಾಲೋ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 14 ನಮ್ಗೆ ಕೊಟ್ಟರು. ಆದ್ರೆ ಮಿಸ್ ಮಾಡಬಾರ್ದು. ಅಲ್ಲಿ ಕಡೆಯವರೆಗೂ ನೀವು ತಕೊಳ್ಳಿ. ಹೇಗೆ ಪಡೆ ಕುಟಿ ನೀವೆಲ್ಲ ನಾನಲ್ಲ
ನಾವು ಸಿಟಿ ತಗೊಳ್ಳೋಣ. ನಮ್ಮ ಸಿಟಿನಲ್ಲಿ 68% ಶೆಡ್ಯೂಲ್ ಕ್ಯಾಸ್ಟ್, 68% ಬರಬೇಕು. ಅದು ತಹಸೀಲ್ದಾರ್ ಅಕೌಂಟ್ ನಲ್ಲಿ ತೋರಿಸ್ಬೇಕು. ಈ ಅಂಗನವಾಡಿ ಟೀಚರ್ ವೆರಿಫೈ ಮಾಡ್ಬೋದು. ನೀವು ಕರೆಕ್ಟಾಗಿ சொல்லணும். நீ வீட்டில் உட்காந்து அப்புறம் அக்கா நீங்க என்னக்கா நான் கிறிஸ்டின் சர்ச்சுக்கே போ, சர்ச்சுக்கே கூட பத்துக்கோ, எனக்கு மானான்னு சொல்ல. நீ முன்சாமி பிறந்தா இல்லையா? அதான் என் கேள்வி. இல்ல முன்சாமி கூட கிறிஸ்டின் அவருக்கு முன்னே யார் பிறந்தது? பெரியசாமி பிறந்திருப்பாரா இல்லையா? அங்க இருந்தா கிறிஸ்டின். நான் வந்து ஆங்கிலேயர் காலத்துல, பிரிட்டிஷர் காலத்துல, இல்ல பிரெஞ்சு அங்க வந்த கிறிஸ்டின் இல்ல. இப்ப ரீசெண்டாக சர்ச்சு மதம் மாறுறான். ஏன் மாறக்கூடாது? அவன் ஏன் மதம் மாறுறான்? அவன் ಊಟ ಕೊಡ್ತಾನೋ, ಮನೆ ಕಟ್ಟಿ ಕೊಡ್ತಾನೋ, ನಮ್ಮ ತೋಲ್ ಮೇಲೆ ಕೈ ಹಾಕ್ತಾನೋ, ಜೀಸಸ್ ನಮ್ಮ ದೇವರು ಕಮಾನ್ ಮೈ ಫ್ರೆಂಡ್ ಅಂತಾನೋ. ನೀವು ಹಂಗಿಲ್ಲ. ನೀವೇನ್ ಮಾಡ್ತೀರಿ? ವೆಂಕಟೇಶ್ವರ கோயில் போனா வெஸ்டாகிரம் பறையாவன அங்கனுக்கு வைகின்ற, குபேருக்கு பறைய அங்கனுக்கு வைகின்ற, ஜாதி ஒரு பேர் வச்சுக்கிறீங்க. இதெல்லாம் கேட்டாக்கா குற்றவாளி. நான் பட்டாசு வெடிக்காதுன்னு சொன்னேன். இந்த ஜார்ஜால் உள்ள செடியில எல்லாம் வச்சுக்கிறாரு. உண்மையா இல்லையா? இல்லையே. ಗುರುಮತಿ ಕೇಂದ್ರ ಈ ಪಾರ್ಕ್ ಒಂದು 100 years ಬಿಲ್ಡಿಂಗ್ ಏನಾಯ್ತು. ಅಲ್ಲಿ ಪ್ಲಾಂಟ್ ಎಲ್ಲ ಇಟ್ಟಿದ್ವಿ ನಾವು. ಇಲ್ಲಿ ಪಟಾಕಿ ಹೊಡಿಬಾರ್ದು ಹೇಳಿದ್ವಿ. ಫೇಮಸ್ ಮನೆಯಲ್ಲಿ ಇದ್ದು ನನ್ನ ಮೇಲೆ ರಿವರ್ಸ್ ಆಗ್ಬಿಟ್ರು. ಪಟಾಕಿ ಹೊಡಿಬಾರ್ದಲ್ಲ ಹಿಸ್ಟ್ರಿ. ಈ ಪಟಾಕಿ ಹೊಡಿಲ್ಲ ಹಿಸ್ಟ್ರಿ ಏನಾಯ್ತು? ದೇವ್ರು ಬರೋದಿಲ್ವಾ ಹೊರಗಡೆ? ಇದಕ್ಕೆ ಓದಿ ಹೇಳಿದ್ರು. ಐ ನಾಟ್ ಅಗೇನ್ಸ್ಟ್ ಗಾಡ್, ಬಟ್ ಐ ನಾಟ್ ಇನ್ ಗುಲಾಮ್ ಟು ಗಾಡ್. ಐ ಎಮ್ ಗುಲಾಮ್ ಟು ಓನ್ಲಿ ಮೈ ಪೇರೆಂಟ್ಸ್, ಮೈ ಮದರ್. ಮೈ ಮದರ್ ಇಸ್ ದ ಫಸ್ಟ್ ಗಾಡ್. ಅದಕ್ಕೆ ಮೇಲಿದ್ದ ಬೇರೆಲ್ಲ ಯಾವ ಕಾಲ ಮುಟ್ಟಿಯೋದು ನಾನು ಸಾಧ್ಯನೇ ಇಲ್ಲ. ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋನು. ನಾನು ಜಾತಿ ಕೊಟ್ಟಿರೋನು. ಯಾವ ಜಾತಿಯನ್ನು ನನ್ನ ತಾಯಿಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಅವನು ಏನಿಲ್ಲ ಅಂದ್ರೆ ನನ್ನ ಮಸೀದಿ ತಗೊಂಡು ಹೋದ್ರೆ ನಾನು ಮುಸ್ಲಿಮ್ ಅಷ್ಟೇ. ಚರ್ಚೆ ತಗೊಂಡು ಹೋದ್ರೆ ಯಾರು ಹೇಳ್ಕೊಟ್ಟಿದ್ರು? ನೀವು ಯಾರನ್ನು? ನಮ್ಮ ತಾಯಿ ತಾನೆ. ಅದರಿಂದ ಪ್ರತಿಯೊಬ್ರು ಇದರಲ್ಲಿ ಯಾರು ಕಂಟೆಸ್ಟ್ ಮಾಡ್ತೀವಿ, ಯಾರು ಗೆಲ್ತೀವಿ, ಯಾರು ಸೋಲ್ತೀವಿ, ಪಂಚಾಯತ್ ಇರೋ ಜಿಡ್ಡಿನೋ ಇಲ್ಲ ಕೌನ್ಸಿಲರ್, ಅದು ಮುಖ್ಯ ಇಲ್ಲ. ನಿಮ್ಮ ಹಕ್ಕನ್ನೇ ಬಿಡಬಾರ್ದು. ಅದಕ್ಕೆ ಈಗ ಸೆನ್ಸಸ್. ಅದರಲ್ಲಿ ದುಡ್ಡು ಇರೋರು ಏನ್ ಮಾಡ್ತಾರಂದ್ರೆ, ಒಂದ್ಸಲ ರಮೇಶ್ ಕುಮಾರ್ ಸ್ಪೀಕರ್ ಆಗಿರೋ ಟೈಮಲ್ಲಿ ಹೇಳಿದ್ರು, ಕುಟಿ ದೊಡ್ಡವ್ರನ್ನ ನೋಡೋ ಟೈಮಲ್ಲಿ ಯಾಕೆ ಸರ್ ನಿಮ್ಮನ್ನ ಕೊಡ್ತಾರೋ ಎಂದು ಒಂದು ಸಬ್ಜೆಕ್ಟ್ ಬಂದಿದ್ದು. ಅವಾಗ ಅವ್ರು ಮಾತಾಡ್ಕೊಂಡಿರೋ ಟೈಮಲ್ಲಿ ನಿಮ್ಮನ್ನ ಯಾಕೆ ಕೊಡೋದಂದ್ರೆ ಅದು ಸ್ವಲ್ಪ ಕೂಲ್ ಆಗೋದು, ಚೆನ್ನಾಗದೆ, ಅದಕ್ಕೆ ಅದು ಕೊಡೋದು. ಏನಕ್ಕೋಸ್ಕರ ದೊಡ್ಡವ್ರು ಕೊಡೋದು ಅಂದ್ರೆ, ನಾನೇ ದೊಡ್ಡವ್ರಲ್ಲಿ ತಲೆಯಲ್ಲಿ ಹೋಗ್ಬಿಟ್ಟಿದ್ರಿಪ್ಪ ಸೂಡು ಅವನ ತಲೆಯಲ್ಲಿ ಬೇಚ್ ಕುಲಿಗಿಟ್ಟಿದ್ದಾರೆ. ಆ ತರ ಕೆಲವರು ಏನಿಲ್ಲ ಅವರಿಗೆ ದೊಡ್ಡವರಾಗ್ಬಿಟ್ಟಿದ್ದಾರೆ ಮಂತ್ರಿಗಳಾಗಿ. ಈಗ ಅವ್ರಿಗೆ தலைக்கு வந்து பூ போடக்கூடாது, எலுமிச்சை மாலை போடணும். பேச்சுக்கிறப்பா கொஞ்சம் இங்க இருக்கிறதெல்லாம் ரைட்டு, நீ ஆண்டா லெப்ட்னு சொல்றேன்னு சொல்லணும். யார் இது ಕೆಲಸನ ಶುರು ಮಾಡಿದನೋ அவனுக்கு என்ன ஆகணும்? எலுமிச்சை மாலை போடணும். தலையில சூடுக்குத தேய்ச்சிக்கணும் இல்லையா? ಅದಕ್ಕೆ ಭಯ ನಮ್ಕೋ. ಅಯ್ಯೋ ಇರಲ್ಲ, ಏನು ಯಾರು ಏನ್ ಮಾಡೋಕ್ಕಾಗಲ್ಲ. ಎಂಟೈರ್ ಕೆಜೆಪಿ ಶೆಡ್ಯೂಲ್ ಕೇಸ್ ವಿಲ್ ಚಾಲೆಂಜ್. ನಮ್ಮ ಒಂದು ರಿಪೋರ್ಟ್ ಅದೇ எடுக்கலாம். ಎಂಟೈರ್ ಸಿಟಿ ಇದೆ, ಅದೇ ಪೋಲ ವಿಲೇಜ್ ಇದೆ. ಇದನ್ನಲ್ಲಿ ಏನಾದ್ರೂ ತಹಸೀಲ್ದಾರ್ ಆಗಲಿ ಸರ್ಕಾರ ಆಗಲಿ ಬದಲಾವಣೆ ಮಾಡಿದ್ರೆ ಕ್ರಾಸ್ ಚೆಕ್ ಮಾಡೋದಕ್ಕೆ ಈ ಫಾರಂ ನಾವು ಇಶ್ಯೂ ಮಾಡಿರೋದು. ನಾವು ಸಪರೇಟ್ ಆಗಿ ಮಾಡ್ತಾ ಇದ್ವಿ. ಮನೆ ನುಗ್ಗಿ ಒಂದೊಂದು ವಾರ್ಡ್ನಲ್ಲಿ ಇವ್ರು ಯಾವ ಜಾತಿ ನಮ್ಗೆ ಗೊತ್ತಿದೆ. ಅಲ್ಲಿಗೆ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಅಲ್ಲಿ ಕಡೆ 2 ಬ್ಯಾಚ್ ಮಾಡ್ಬೇಕು. ನಾವು ಒಂದು ರೂರಲ್ ಮಾಡ್ಲಿ, ಒಂದು ಸಿಟಿ ಮಾಡ್ಲಿ. ಸರ್ಕಾರ ಏನ್ ಫಾರ್ಮೆಟ್ ಮಾಡ್ಕೊಂಡು ಬಂದಾರೆ, ತಪ್ಪು ಏನಾದ್ರೆ ಕ್ರಾಸ್ ಚೆಕ್ ಮಾಡಿದ್ರೆ ಸಿಕ್ಕಾಕೊಳ್ತಾರೆ. ನಾಳೆ ನಾವು ಚಾಲೆಂಜ್ ಮಾಡ್ಬೋದು. ಅದಕ್ಕೆ ಈ ಮೀಟಿಂಗ್ ಬಂದಿರೋದು. ಅದ್ರ ಮೇಲೆ உங்களுக்கு எல்லாத்துக்கும் எக்ஸ்பிளைன் பண்ணிட்டுக்கிறேன். உங்களுக்கு எல்லாருக்கும் புரியும். கேஜெட்லிருக்கிறವರು ಶೆಡ್ಯೂಲ್ ಕ್ಯಾಸ್ಟ್, ಅವ್ರ ರಿಲಿಜಿಯಸ್ ಇಸ್ ಮೆಜಾರಿಟಿ ಕ್ರಿಸ್ಟಿಯಾನಿಟಿ. ಕ್ರಿಶ್ಚಿಯನ್ಸ್ ಶೆಡ್ಯೂಲ್ ಕ್ಯಾಸ್ಟ್ ಎರಡು ಒಂದೇನೆ. ಎಡಗೈ ಬಲಗೈ ಇಲ್ಲ. ಒಂದೇ ಕೈನಲ್ಲಿ ಬಿಸಿಲು ಹೊಡಿತಾನೋ, ಒಂದೇ ಕೈನಲ್ಲಿ ಊಟನೋ ತಿಂತಾನೋ, ಒಂದೇ ಬಾಯಿನಲ್ಲಿ ಬಿಸಿ ಇದ್ರೆ ಅಂತಾನೋ. ಬಿಸಿ ಇದೆ ಏನಂದ್ರೆ ಅದಕ್ಕೊಂದು ಹಾರ್ನು ಉಂಟು. குளிர் காலம் வந்துச்சுன்னா சூடு வைக்கிறான், என்னென்ன சூடாகும் ஒரே வாயில. ஆ தர செடிக்கான ஒரே வாயில 2 வேலை செய்வான். இந்த பக்கம் சர்ச்சுக்கு போவான், மாரியம்மன் கோயில கோயில் குடிப்பான். இந்த பிரச்சனை கரெக்டா? ஸ்டைல் இந்த மதம் இதெல்லாம் ஒண்ணு கிடையாது. எந்த பிரச்சனைகளுக்கும் ஜாலியா வந்து சந்தோஷமா போவான். அதை தெரிக்கிறதுக்காக ரைட்டு லெப்ட்னு சொல்லிவிட்டோம். யாருக்கு தெரியும் ரைட்டு லெப்ட்? எல்லாருமே தெரியும். இந்த பக்கம் இருக்கிற ரைட்டு, இந்த பக்கம் இருக்கிறது லெப்ட்னு. கனடால இடகை பலகை இருந்தா நம்மளுக்கு கொஞ்சம் கன்ஃபியூஸ். பட் அள்ளிக்கடையில இருந்து இடகை பலகைனா இந்திய கதையில் தருவாரு இல்லையா?
கேரளால இருக்கிற பறவைகளுக்கு என்ன பேரு? நம்ம என்ன சொல்லுவோம் ஜென்ரலா? மலையாளி 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 யார் அவரு? உலையா? இல்ல சார், உலையா தானே கேரளா? உலையானா பறவை தானே மலையாளத்துல? உலையானா பறவை. அதனால தைரியமா நீ அதுல ஒண்ணும் வெக்கமே இல்லை. இல்லைன்னா நம்ம பேண்ட் போடல, ஷர்ட் போடல, துணி போடல, கார்ல போடல, எதுல போல கிறிஸ்டின்ஸ் தைரியமா கிறிஸ்டின் ஏறிடு. ஐ ஆம் கிறிஸ்டின், ஏடிசி ஆதிதிராட கிறிஸ்டின் பக்கத்துல பறையன். எந்த வம்சத்திலிருந்தும் வந்தது அது முக்கியம். எது இப்ப எப்படி வந்தது முக்கியம் கிடையாது. பால் ஒரிஜினாலிட்டி பால், அது தயிர், தயிர்ல வெண்ணெய், வெண்ணில நெய், பினிஷிங் எண்டு இல்லையா? ஒரிஜினாலிட்டி எது? பால். பால் தான் பறைய. கரெக்டா? அதை நீ தைரியமா எழுது, அதை நீ மறைக்காத. நீ மறைச்சினாக்கா ஏரியாவில் இருக்கிற கவுன்சிலருக்கு நிற்கிறவங்களாகட்டும், வார்டு வைஸ் நிற்கிறவங்களாகட்டும், வார்டு வைஸ் அந்த ஃபார்ம் நம்ம ஃபார்ம்ல நீ ஃபில் பண்ண, அவங்க ஃபார்ம் நம்ம ஃபார்ம் டேலி பண்ணலாம். டேலி பண்ணும்போது அரசாங்கத்தை மாட்டிக்குவாங்க. நீங்க ஜென்ரலா ஒரு தெருவில் போய் உட்காந்துக்கிறது ஒன்று கடை டீச்சர்ஸுக்குள்ள ட்ரைனிங் கல்ஸ் ஒரு குட்டி அந்த மாதிரி மரத்துக்கிட்ட உட்காதான். அப்புறமா உன் பேரு தான் ஓகே, உன் பேரு தான் ஓகே, அவ்வளவுதான். பார்த்தாக்க ஃபுல்லாக கிறிஸ்டின் பேர் இருக்குதுன்னு வச்சுக்கோ. அப்போ அது ஆங்கிலேயன் காலனி ஆக்கிடலாமா? புரியுதா? அதுக்குதான் இது. இது சிட்டி சைட்ல. வில்லேஜ் சைட்ல அவங்க என்ன, ரூரல் சைட்ல என்ன பண்றாங்க, எல்லா லீடர்ஸ் இருக்காங்க, அவங்க அங்க என்ன தேவை அது கரெக்டா எழுதுறாங்க. இது 5 to 17 சென்சஸ் கொடுத்துடணும். நம்ம கொடுக்குற காலம்ல ஷெட்யூல் காஸ்ட், நீ கவர்மெண்ட் வேலை சரியா? நோ நோ கவர்மெண்ட் எம்ப்ளாய் எழுது. அப்ப தெரிஞ்சில்ல கவர்மெண்ட்டுக்கு இவ்வளவு ஷெட்யூல் காஸ்ட் கவர்மெண்ட் எம்ப்ளாய்மெண்ட் இல்லை. ಆನ ಪೇಸೆಲ್ಲ ನಾವು ಹುಟ್ಟಿರೋದು ಜನಕ್ಕೋಸ್ಕರ, ನಾವು ಬದುಕಿರೋದು ಜನಕ್ಕೋಸ್ಕರ, ನಮ್ಮ ಜನಕ್ಕೋಸ್ಕರ ನಮ್ಮ ಸರ್ಕಾರ ಏನೇನೋ ಮಾಡ್ತಾರೆ. ಏನ್ ಮಾಡ್ತೀರಿ? ಹಿಂದ್ಗಡೆ ಹೊಡಿತಾ ಇದ್ರಿ ಅಷ್ಟೇ. ನಾವು ಗುಲಾಮ್ ತರ ನಿಮ್ಗೆ ನಮಸ್ಕಾರ ಹೇಳ್ಕೊಂಡಿದ್ವಿ. ಇದು ನಾನು ಇರ್ತೇನೋ ಇಲ್ವೋ, ಸಿಕ್ಕೋದಿಲ್ಲೋ ಸರಿ, ನಾನು ಇರೋವರೆಗೂ ಫೈಟ್ ಮಾಡೋದು ಕೆಪಾಸಿಟಿ ಒಂದೊಂದು ಶರೀರಕ್ಕೆ ಈ ಮಣ್ಣಲ್ಲಿ ಹುಟ್ಟಿರೋದು ಇರಬೇಕು. ಅದು ಇಲ್ಲ ಅಂದ್ರೆ ಈ மண்ணನ್ನು நம்ம ஹால் ಮಾಡ್ತೀರಾ இல்லவா? இப்போ புரிஞ்சுச்சா நான் சொன்னது? கேள்வி பாருங்க. ஒவ்வொரு 35 வார்டுலையும் கரெக்டா எழுது. நீ பறையினா பறையில எழுது. சில பேர் ஜம்பத்துக்கு நான் முதலாளர் எழுதுறேன் நீ மாட்டாங்க. சர்டிபிகேட்ல என்ன இருக்க 3 வருஷம் ஜெயிலு. இதெல்லாம் நான் சொல்லி கொடுக்க கூடாதுன்னு இப்ப சொல்றேன். நீ கரெக்டா எழுதல, வெரிபிகேஷன் பண்ணா நீ எவ்வளவு சலுகை அனுபவிச்சுக்கிறோ அவனுக்கு ரிட்டர்ன் பண்ணும். நீ ஜாலியா உட்காந்து செய்யலா. நான் சார் நாங்க பிள்ளை மாறு அப்படின்னு அங்க என்னடி மாறு சர்டிபிகேட்ல அத்தை மாறு. நீ மாத்தினா வெரிபிகேஷன்ல மாட்டிக்கணும்னா திஸ் இஸ் ஆர்டர் ஃப்ரம் த கவர்மெண்ட். நீ சீட் ಮಾಡಿದ್ರು அர்த்தம். நீ யார் சீட் பண்ற? நீ தைரியமா எழுது, கிறிஸ்டின் எழுது. பட் நீ யார் எந்த இதுல வம்சத்துல வந்த, பழைய வம்சத்துல வந்த பிராக்கெட்ல எழுது. புரியுதா? இப்ப நான் என்ன சொல்றேன்னு. அதனால சில கிறிஸ்டின்ஸ்களை தப்பா நினைச்சுக்கணும். ஐயோ கிறிஸ்டின்ஸ் இப்படி சொல்றாங்க, நான் கிறிஸ்டினே எழுதிட்டு இருந்தேன் நான் தான் தைரியமா. அதான் மெஜாரிட்டி. இங்க கேஜி பொறுத்த வரைக்கும் நம்ம சிட்டியில எல்லா சர்ச்சுக்கு போறோம். ஓகே போறாங்க சர்ச்சுக்கு. பட் அவங்க பேரு என்ன? மணி சார் என்ன அவங்க பேரு? எனக்கு குறிச்சி எடுக்குது இல்ல, அதிகமான குறிச்சி எடுக்கிறது கேஜெட்ல தான். அதிகமான மாரியம்மா கோயிலுக்கு கேஜெட்ல தான். எங்க பார்த்தாலும் மூணுக்கு இருக்கும், வேற எங்க கூட இருக்காது. ஆனா கடவுள் இருக்கிறான் இல்லைன்னு நம்பிக்கை தெரியாது. வறுமையில இருக்கிறோம், ஏழ்மையில இருக்கிறோம்னு சொல்றான். அதனால இட் இஸ் ವೆರಿ ಕ್ರೂಷಿಯಲ್ ಇಂಪಾರ್ಟೆಂಟ್. ಎಲ್ಲ ಲೀಡರ್ಸ್ಗಳು ಜಿಲ್ಲಾದಲ್ಲಿ ಬಂದಿದ್ದಾರೋ, ನಾನು ಇದ್ದೀವಿ, ಮಾಜಿ ಶಾಸಕರಿದ್ದಾರೋ, ಲೀಡರ್ಸ್ಗಳೆಲ್ಲ ಇದ್ದಾರೋ. ಇದನ್ನ ಈಸಿಯಾಗಿ ತಗೊಳ್ಬಾರ್ದು. ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ಇದು ಬಿಟ್ಟು ಮೇಲೆ ನಾವು ಹೋಗಿ ಫೈಟ್ ಮಾಡಿ ಪ್ರಯೋಜನ ಇಲ್ಲ. 17 ಒಳಗಡೆ ಅವ್ರು ಕರೆಕ್ಟ್ ಆಗಿ ಮಾಡ್ತಾರ ಇಲ್ವಾನು, 10th ಒಳಗಡೆ ನಾವು ಫಿನಿಶ್ ಮಾಡಿ ಇಟ್ಕೊಳ್ಬೇಕು. ಕ್ರಾಸ್ ಮಾಡೋದ್ರಲ್ಲಿ ಅದು ಮಾತಾಡ್ಬೇಕು. ತಹಸೀಲ್ದಾರ್ಗೆ ಮೀಟಿಂಗ್ ಕರೆದು ಕೆಜಿಎಫ್ ನಲ್ಲಿ ಲೀಡರ್ಸ್ ಎಲ್ಲರಿಗೂ ನೋಟಿಸ್ ಕೊಡ್ಲಿ, ಕರ್ಲಿ. ಏತಾರ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ಲಿ. ನಾಳೆ ಹೋಗ್ತೀನಿ ಎಷ್ಟು ಕೆಲಸ ಇದ್ರು. ನೀವು ಈ ಕೆಲಸ ನಾ ಬೇರೆ ಕೆಲಸ ಏನಿದೆ? ಅದೇ ನಮ್ಗೇನೋ ಚುನಾವಣೆ ಬೇಡಪ್ಪ, ನಾವ್ ಯಾರ ಹೆಂಗ ಹೋಗ್ಲಿ ಹಂಗಿಲ್ಲ. ನಾನ್ ನಿಲ್ಲಿಸ್ತೇನೋ ಬಿಡ್ತೇನೋ ಅದು ನನ್ ಪರ್ಸನಲ್ ಆಗ್ಬಿಡಿ. ಫ್ಯೂಚರ್ ಜನರೇಷನ್, ನಿಮ್ ಮಕ್ಕಳು, ನಿಮ್ ಗ್ರಾಂಡ್ ಚಿಲ್ಡ್ರನ್ಸ್, ಅವ್ರು ಯಾರಾದ್ರೂ ಇರ್ಬೇಕು ಫೈಟ್ ಮಾಡೋರು. ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ನಾನು ಓದಿದ್ದೇನೋ, ಲಂಡನ್ ಕರೆದಿದ್ದಾರೆ, ಇಲ್ಲಿ ಕರೆದಿದ್ದಾರೆ ಹೋಗ್ಬಿಟ್ಟಿದ್ರೆ ನಮ್ ಗತಿ ಏನಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ.
ನಮ್ಮ ಜೊತೆಗೆ ಏನಾಗಿರ್ಬೋದು, ಭಿಕ್ಷಾ ತಗೊಂಡು ಇನ್ನ ಇದು ಇರ್ಬೋದು, ನಾನು ಇದ್ರೂ ಸರಿ ಇಲ್ಲ ಅಂದ್ರೆ ಸಹ ನಾನು ಇದೇ ಐ ವಿಲ್ ಡೂ ಇಟ್ ಫಾರ್ ಮೈ ಪೀಪಲ್ ಇನ್ ದ ಫ್ಯೂಚರ್ ಹೇಳಿದಾರಲ್ಲ, ಲೈಕ್ ದಟ್ ಎವ್ರಿ ಕೆಜೆ ಪೀಪಲ್ ಶುಡ್ ಥಿಂಕ್ ಯು ಹ್ಯಾವ್ ಟು ಡೂ ಇಟ್ ಫಾರ್ ಯುವರ್ ಚಿಲ್ಡ್ರನ್ಸ್, ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್ಸ್. ಇದು ಬಹಳ ಇಂಪಾರ್ಟೆಂಟ್ ತಗೊಂಡು ಈ ಕೆಲಸ ಮಾಡಿ. ಓಕೆ, ಅದಕ್ಕೆ ನಾವು ಒಂದು வேற எந்த மீட்டிங்ல கூப்பிட்டா வரணும் குட்டி சேவ் கமிட்டி எல்லாம் வச்சுக்கிறீங்களா தங்கு இது அவங்கள கூப்பிட்டுக்கணும் சேவ் கமிட்டிக்கெல்லாம். ஏன் கூப்பிடல? சேவ் கமிட்டி இஸ் வெரி இம்பார்ட்டன்ட். சேவ் கமிட்டி என்ன அர்த்தம்? கேட்கவே பாதுகாக்கிறது. அவங்களை கூப்பிட்டு நீ சொல்லிக்கணும். ஏன் கூப்பிடல? பாரு ஒண்ணுமே நீ வேலை செய்யல. நீ மீட்டிங் அரேஞ்ச் பண்ணுவேன்னா நீ மீட்டிங் அரேஞ்ச் பண்ண நான் ஏன் வரணும்னு நினைச்சேன்? நோ, it is my land, it is our land, it is motherland, our community land, we are the majority. So நான் நிறைய பேசி கோலாறுல பேசின வேற விஷயம் கேட்கறதுக்கு எல்லாருக்கும் தெரியும். நான் யாருன்னு தெரியும், நீ யாருன்னு தெரியும், நம்ம எப்படி பண்ணணும்னு ஏற்கனவே சொல்லிட்டோம். ஃபார்மேட் எல்லாம் கூட ரெடி ஆயிடுச்சு. எப்படி ஃபில் பண்ற ரெண்டாம் தேதி அவங்க மீட்டிங்ல என்ன பேசுறேன்னு கேட்டு அவங்க ஃபாரமுக்கும் நம்ம ஃபாரமுக்கும் என்ன டிஃபரன்ஸ் இருக்குதுன்னு ஒவ்வொரு வார்டுல 5 பேர் நீ இறங்கி அந்த வேலை செய்யுங்க. அங்க வந்து நான் காங்கிரஸ், நான் பிஜேபி, நான் ஆர்பி எல்லாம் இல்லை. வார்டுல எல்லாரும் சேர்ந்து ஒரே வீட்டுல போய் 3 பேர் எடுத்துடாதீங்க. நான் எடுத்துட்டேன் விடு. எல்லா ஃபார்மேட்லயும் பார்க்கணும். எல்லாத்துலயும் பார்த்து என்ன கரண்ட் போயிடுச்சாப்பா, சந்தோஷம். ஓகே, அதனால நீங்க ஒருத்தரும் இதை செய்யணும்னு சொல்லி இல்ல பரவாயில்ல, ஒருத்தரும் தயவு செய்து இதை கேஜெட் செய்து நம்ம பினிஷ் பண்ணி நம்ம ಅಧ್ಯಕ್ಷರ ಒಂದು ಫಾರ್ಮ್ ಒಂದು ಕಾಪಿ ನಿಮ್ಗೆ ಕೊಡ್ತೀವಿ. ಓಕೆ, ಅಲ್ಲಿ ಕಡೆ ಇರೋದ್ರು ಅವರ ಫಾರ್ಮ್ ಮಾಡಿ ಕೊಡ್ತಾರೆ. ನಾವು ಕೂತ್ಕೊಳ್ಳೋಣ ತಹಸೀಲ್ದಾರ್ ಹತ್ರ. ಏನ್ ರಿಪೋರ್ಟ್ ಇಲ್ಲಿಂದ ಕಳಿಸ್ರಿ, ಒಂದೊಂದು ವಾರ್ಡ್ನಲ್ಲಿ ಒಂದೊಂದು ಶಾಸಕರಾಗಿ ಕಂಟೆಸ್ಟ್ ಮಾಡೋರು ಇಲ್ಲ ಕೌನ್ಸಿಲರ್ ಕಂಟೆಸ್ಟ್ ಮಾಡೋರು ಈ ಕೆಲಸ ಮಾಡಿದ್ರೆ 68% ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಇನ್ ದ ಕೋಲಾರ್ ಬೇಸ್ ಸ್ಟೇಟ್, ನಾಟ್ ಈವನ್ 10% is Madhika. 68% Valayali Karnataka and Kolar state. You have to prove every Karnataka people ಅವರ ಕ್ಷೇತ್ರದಲ್ಲಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಬಟ್ ಫಸ್ಟ್ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡ್ಲಿ, ಬಂಗಾರಪೇಟ್ ಮಾಡ್ಲಿ, ಒಂದೊಂದು ಕ್ಷೇತ್ರದಲ್ಲಿ ಯಾರು ಇದ್ದಾರೋ ಅವರೆಲ್ಲ ಮಾಡಿ ಎಂದು சொல்லி எனக்கு வாய்ப்பு கொடுத்த எல்லாருக்கும் ஜெய் பீம், ஜெய் பீம், ஜெய் பீம்.